ಕಂಡೀಷ್ನರ್ ಏನದು ಅದಕ್ಕೆ ಗೊತ್ತಾಗಲ್ಲ. ಫುಲ್ ಹಾಕು. ಸಾಕಲ್ಲ ಚಟ್ನಿ. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಕೂಡ ಅಡಿಕೆ ಆರ್ಸಕ್ಕೆ ಬರ್ತಿದ್ದಾರೆ. ಆದರೆ ಎಷ್ಟು ಜನ ಬರ್ತಾರೆ ಏನು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇಡ್ಲಿಗೆ ಮಾತ್ರ ರಾಶಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ನೆನ್ನೆ ಬೇಗ ರುಬ್ಬಿದ್ದಕ್ಕೆ ಹುಳಿ ಬಂದುಬಿಟ್ಟಿದೆ. ಒಂಥರ ದೋಸೆ ಎಲ್ಲ ಹುಳಿ ಬಂದಾಗ ಒಂದು ಸ್ಮೆಲ್ ಬರುತ್ತೆ ಗೊತ್ತಾ. ದೋಸೆ ಹಿಟ್ಟು ಹುಳಿ ಬರ್ತಿಲ್ಲ, ಇಡ್ಲಿ ಹಿಟ್ಟು ಹುಳಿ ಬಂದಿದೆ. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಹಂಗೆ ಅನ್ನಿಸ್ತಾ ಇದೆ. ಕಾಯಿ ಕೂಡ ತೆಗೆದಿಟ್ಕೊಂಡಿದ್ದೆ ಫ್ರಿಜ್ಜಿಂದ. ಇವತ್ತು ಅದೇ ಚಟ್ನಿನೂ ಮಾಡಬೇಕು, ಸಾಂಬಾರು ಮಾಡಬೇಕಲ್ಲ. ಹಾಗಾಗಿ ನೋಡ್ತೀನಿ ಒಂದು ಯಾವ್ದಾದ್ರು ಮಾಡ್ತೀನಿ ಅಂತ. ಅದು ಟೊಮೆಟೊ ಹಣ್ಣುಗಳಿಲ್ಲ, ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರೋಂಥದ್ದು ಇದೆ. ನಮ್ಮನೆಯವ್ರಿಗೆ ನಿನ್ನೆ ಥರ ಕೇಳಿದ್ದೆ, ಅವ್ರು ಹಾಗೆ ಮರೆತು ಬಂದಿದ್ದಾರೆ. ಹಂಗಾಗಿ ಅದನ್ನೇ ಹಾಕಿ ಮಾಡಬೇಕು. ನಾನೇನು ಅಂದ್ಕೊಂಡೆ ಸಾರು ಸಾಂಬಾರು ಎರಡು ಒಟ್ಟಿಗೆ ಮಾಡಿಬಿಡ್ತೀನಿ ಅಂದೆ. ಬೇಡ ಅಂತೆ, ಸಾಂಬಾರೇ ಬೇರೆ ಮಾಡ್ಬೇಕಂತೆ ಬೆಳಗ್ಗೆ. ಈಗ ಇಡ್ಲಿಗೆ ಸಾಂಬಾರು ಬೇರೆ, ಮಧ್ಯಾಹ್ನ ಊಟಕ್ಕೆ ಬೇರೆ ಮಾಡಬೇಕಂತೆ. ಅದು 5 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಥರ. ಇಡ್ಲಿ ಹಿಟ್ಟು ಕೂಡ ಬೇಗ ಬೇರೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಜನ ಬಂದಿದ್ದರೆ ಆಗ್ತಿತ್ತು. ಬರೋದು ಡೌಟು ಅಂತಿದ್ರು ಇವರು ಅಷ್ಟೇ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ. ಆದರೆ ಸಾಂಬಾರಿಗೆ ಏನು ಹಾಕಲಿ ಅಂತ ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಬಸಳೆ ಸೊಪ್ಪನ್ನೇ ಹಾಕ್ಲು, ಹಾಗೆ ಸೊಪ್ಪು ಹಾಕ್ದೇ ಮಾಡಲು, ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ. ಅದೇ ಈಗ ನಮ್ಮನೆಯವರು ಊರಿಗೆ ಹೋಗಿದ್ದಾರಲ್ಲ, ಅವ್ರು ಫೋನ್ ಮಾಡಿದ್ಮೇಲೆ ನಾನು ಸಾಂಬಾರೆಲ್ಲ ಎಷ್ಟು ಮಾಡಬೇಕು ಅಂತ ಮಾಡಬೇಕು. ಹೇಳೋ ಕಾಲ ಆಯಿತು. ಮತ್ತು ನಾನು ಜಾಸ್ತಿ ಮಾಡಿ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನೀರು ಕುಡಿದಿಲ್ಲ. ಕರೆಂಟ್ ಹೋಗಿತ್ತು, ಹಾಗಾಗಿ ನೀರು ಕುಡಿಲೇ ಇಲ್ಲ ನಾನು. ಈ ಕರೆಂಟ್ ಬಂತು, ನೀರು ಕುಡಿದ್ಬಿಟ್ಟು ಹಾಗೆ ಅಡುಗೆನ ಶುರು ಮಾಡ್ತೀನಿ. ಚಿನ್ನಿ ನಿನ್ನೆ ರಾತ್ರಿ ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ಲು. ಅದಕ್ಕೆ ಮೊಸರು ಬಜ್ಜಿಗೆ ಅಂತ ಸ್ವಲ್ಪ ಈರುಳ್ಳಿ ಟೊಮೆಟೊ ಹೆಚ್ಕೊಂಡಿದ್ಲು. ಅದು ಯಾಕೋ ಜಾಸ್ತಿ ಆಯಿತು ಅಂತ ಹಾಗೆ ಬಿಟ್ಲು. ಬರೀ ಮೊಸರು ಹಾಕೊಂಡು ತಿಂದ್ಲು. ಬರೀ ಮೊಸರು ಹಾಕೊಂಡು ಪಲಾವ್ ತಿನ್ಬೇಕು, ಚೆನ್ನಾಗಾಗುತ್ತೆ. ನಂದಿನಿ ಮೊಸರಾದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಗೆ ಒಂದು ಬೌಲಲ್ಲಿ ಇಟ್ಟಿದ್ದಾಳೆ. ಈಗ ಅದನ್ನು ಸಾಂಬಾರಿಗೆ ಹಾಕ್ತೀನಿ. ತಲೆನೇ ಓಡ್ತಾಳೆ ಇವತ್ತು, ಯಾಕೋ ಗೊತ್ತಿಲ್ಲ ಎಲ್ಲಿಂದ ಕೆಲಸ ಶುರು ಮಾಡೋದು, ಏನು ಮಾಡೋದು ಅಂತ ಹೇಳಿ. ಒಂದೊಂದು ದಿನ ಹಾಗೆ ಅನಿಸುತ್ತೆ. ಬೆಳಗ್ಗೆ ಇವತ್ತು ಎದ್ದಿದ್ದು ಕೂಡ ನಾನು ಬೇಗ ಹೇಳಲಿಲ್ಲ, 6:30ಗೇನೋ ಎದ್ದು ಬಂದೆ ನಾನು. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಈ ಥರ ಕಾಯಿ ಇರೋ ಟೊಮೆಟೊ ಇದೆ, ಹಣ್ಣಾಗಿರೋದಿದ್ರೆ ಚೆನ್ನಾಗಿರುತ್ತೆ. ಇದಿನ್ನೂ ಕಾಯಿ ಇದೆ. ನಮ್ಮನೆಯವರು ತುಂಬ ಕಾಯಿ ಇರೋಂಥದ್ದನ್ನ ತಂದುಬಿಡ್ತಾರೆ. ನಾನು ಹೋದರೆ ಸ್ವಲ್ಪ ಹಣ್ಣಿರೋಂಥದ್ದನ್ನು ತರ್ತೀನಿ. ಇವು ಎಷ್ಟು ದಿನ ಇಟ್ಟರು ಹೀಗೆ ಇರ್ತವೆ, ಅವು ಹಣ್ಣೇ ಆಗೋದಿಲ್ಲ. ಹಾಗಾಗಿ ಇವನ್ನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಗೆ ಈರುಳ್ಳಿ ಎಲ್ಲ ಬೇಯಕ್ಕೆ ಹಾಕಿ ಸಾಂಬಾರು ಮಾಡ್ತೀನಲ್ವ. ಇವತ್ತು ಏನೋ ತರಕಾರಿ ಹಾಕೋದು ಬೇಡ, ಹಾಗೆ ಸಾಂಬಾರು ಮಾಡೋಣ ಅಂತ. ಅವತ್ತು ಯೂಟ್ಯೂಬಲ್ಲಿ ನೋಡಿರೋ ಸಾಂಬಾರೇ ಇದು ತುಂಬ ಚೆನ್ನಾಗಾಗುತ್ತೆ. ನಾನು ಇವಾಗ ಪ್ರತಿ ಸಲ ಮಾಡಬೇಕಿದ್ರು ಇದೇ ಸಾಂಬಾರು ಮಾಡ್ತೀನಿ. ಬೇಳೆನ ಒಂದು ಸ್ವಲ್ಪ ಬೇಳೆ ಹಾಕಲ್ಲ, ಆದರೆ ನಾನು ಒಂಚೂರು ಬೇಳೆ ಹಾಕಿದ್ದೀನಿ. ಒಂದು 7-8 ಚಮಚದಷ್ಟು ಬೇಳೆ ಹಾಕಿದ್ದೀನಿ. ಹಾಗೆ 2 ಈರುಳ್ಳಿ, ಒಂದು 3 ಟೊಮೆಟೊ ಹಾಕಿದ್ದೀನಿ. ಮತ್ತು ಚಿನ್ನಿ ಒಂದು ಸ್ವಲ್ಪ ಹೆಚ್ಚಿದ್ದು ಇಟ್ಟಿದ್ಲಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನಾನು ನೀರು ಹಾಕಿ ಕುಕ್ಕರಲ್ಲಿ 1 ವಿಷಲ್ ಹೊಡೆಸ್ಕೊತೀನಿ. ಬೇಳೆ ಬೇಯಬೇಕಲ್ಲ, ಹಾಗಾಗಿ. ಇಲ್ಲಾಂದರೆ ನೀವು ಅದನ್ನು ಹಾಗೆ ಡೈರೆಕ್ಟಾಗಿ ಕೂಡ ಬೇಯಿಸ್ಕೊಬೋದು. ಆದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ಗೊತ್ತಾಗಲ್ಲ. ಅವಳವತ್ತು ಶ್ರೇಯನ್ ನೋಡೋಕ್ಕೆ ಹೋದಾಗ ಒಂದಷ್ಟು ಬುಕ್ಗಳು, ಪೆನ್ಗಳು ಎಲ್ಲ ತೊಗೊಂಡಿದ್ಲು. ಅದೆಲ್ಲ ಶ್ರೇಯನ್ ಜೊತೆಗೇ ಹೋಗಿದೆ. ಹಾಗಾಗಿ ಈಗ ಮತ್ತೆ ಹೋಗಿ ಅವಳು ಹೋಗಿಲ್ಲ, ನಿನ್ನೆ ಅವರು ಡ್ಯಾಡಿಗೆ ಹೇಳಿದ್ಲು ತರೋದಕ್ಕೆ ಅಂತ. ಮತ್ತು ಅವಳ ಹತ್ರ ಕಂಡೀಷ್ನರು, ಶಾಂಪು ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಎಲ್ಲ ಹೇಳಿದ್ಲು. ಅವರು ಡ್ಯಾಡಿ ತೊಗೊಂಡು ಬಂದಿದ್ದರು. ನನಗೆ ತುಂಬ ಹೇಳಿದ್ಲು ಸಂಜೆ ಹೋಗೋಣ ಅಂತ. ನನಗೆ ಸಂಜೆ ಆದಮೇಲೆ ನನ್ನ ಹತ್ರ ಏನೂ ಶಕ್ತಿನೇ ಇರೋದಿಲ್ಲ. ಸಂಜೆ ಆತಂದರೆ ಎಡಿಟಿಂಗ್ ಮಾಡಿಕೊಂಡು ಆರಾಮಾಗಿ ನಾನು ರೆಸ್ಟ್ ತೊಗೊತೀನಿ. ನನಗೆ ಬೆಳಗ್ಗೆ ಎಲ್ಲ ತುಂಬ ಕೆಲಸ ಆಗುತ್ತಲ್ಲ, ಸಂಜೆ ಆದ ತಕ್ಷಣ
ಎಲ್ಲಿಗೂ ಹೋಗೋದು ಬೇಡ ಆ ಥರ ಅನಿಸುತ್ತೆ. ಹಾಗಾಗಿ ಎಲ್ಲೂ ಹೋಗಲೂ ಇಲ್ಲ. ಅವಳು ಒಂದಿನಾರು ಹೋಗಿ ಪಾನಿಪುರಿ ಏನಾದರೂ ತಿನ್ಕೊಂಬರೋಣ ಅಂತ ಕೂಡ ಹೇಳಿದ್ಲು. ನಾವು ಅದಕ್ಕೂ ಹೋಗಲಿಲ್ಲ. ಈ ಸಲ ಎಲ್ಲೂ ಹೋಗಲೇ ಇಲ್ಲ. ನಂಗೆ ಅದು ಬೇರೆ ಡೆಲ್ಲಿಯಿಂದ ಬಂದಮೇಲೆ ಒಂಥರ ಸುಸ್ತಾದಂಗೆ ಆಗಿತ್ತಲ್ವ. ಹಾಗಾಗಿ ಹೊರಗಡೆದು ಏನೂ ತಿನ್ನಬಾರ್ದು ಅಂತ ಹೇಳಿನೇ ನಾನೇನು ತಿನ್ನೋಕ್ಕೂ ಹೋಗಲಿಲ್ಲ. ಅವಳೂ ಕರ್ಕೊಂಡು ಹೋಗಲಿಲ್ಲ. ಚಿನ್ನಿ ಇಡ್ಲಿ ತಟ್ಟೆಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚು ಅಂತ ಹೇಳಿದೆ. ಯಾಕೋ ಹುಳಿ ಬಂದಂಗೆ ಆಗಿತ್ತಲ್ವ, ನಂಗೆ ಯಾಕೋ ಇಡ್ಲಿ ಏಳುತ್ತೋ ಇಲ್ವೋ, ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು. ಯಾವತ್ತೂ ಹಂಗಾಗಿರಲಿಲ್ಲ. ಯಾಕೆ ಹಂಗಾಗಿತ್ತೋ ಗೊತ್ತಿಲ್ಲ. ನನಗೆ ಊಟಿಯಿಂದ ಒಬ್ಬರು ಕಮೆಂಟ್ ಹಾಕಿದ್ರು, ಗೀತಾ ಅಂತ ಹೇಳಿ. ಅವ್ರು ಹೇಳಿದ್ರು, ದೋಸೆ ಹಿಟ್ಟೇನಾದರೂ ಹುಳಿ ಬಂದಿಲ್ಲ ಅಂದರೆ ಕುಕ್ಕರಲ್ಲಿಟ್ಟು ಮುಚ್ಚಳ ಹಾಕಿ ಇಟ್ಟರೆ ದೋಸೆ ಹಿಟ್ಟು ಹುಳಿ ಬರುತ್ತಂತೆ. ನೋಡಿ ಅವ್ರು ಹೇಳಿದ್ದಾರೆ. ಯಾರಿಗಾದರೂ ಆ ಥರ ಬೇಕು ಅಂದರೆ ನೀವು ಆ ಥರ ಮಾಡ್ಕೊಳ್ಳಿ. ನಂದು ಒಂದೊಂದ್ಸಲ ದೋಸೆ ಹಿಟ್ಟು ಹುಳಿ ಬಂದಿರೋದಿಲ್ಲ. ಈ ಚಳಿಗಾಲದಲ್ಲಿ ನಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೇಲೂ ಹಾಗೇ. ಒಂದೊಂದ್ಸಲ ಚೆನ್ನಾಗಿ ಹುಳಿ ಬಂದಿರುತ್ತೆ, ಒಂದೊಂದ್ಸಲ ಚೆನ್ನಾಗಿ ಹುಳಿ ಬಂದಿರೋದಿಲ್ಲ. ಫುಲ್ ಹಾಕಿದ್ರೆ ಸಾಕು. ಇದು ಫಸ್ಟ್ ಇಷ್ಟು ತುಂಬ ಬೇಡವಾ ಅಂತ ಅಲ್ಲ. ಅದೇ ನಾನು ಚೂರು ತೆಗಿದ್ಯಾ ಅಷ್ಟು. ಸಾಂಬಾರಿಗೆ ಏನು ಹಾಕಲಿ ನೋಡ್ತು. ಸಾಂಬಾರು ಹಾಗೆ ಮಾಡಲ, ಬರೀ ಏನು ಹಾಕ್ದೇನೆ. ತುಂಬ ಜನ ನಾನು ಡೆಲ್ಲಿ ವ್ಲಾಗೆಲ್ಲ ಹಾಕಿದಾಗ ನಿಮ್ಮ ಟೀ ಮತ್ತು ನನ್ನ ಅಡುಗೆನೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ಪಾಪ ಒಬ್ಬರು ದೋಸೆದು ರೆಸಿಪಿ ಕೇಳಿದ್ದಾರೆ. ನಾನು ಆರಾಮಾಗಿ ಫುಲ್ಲು ಪುರ್ಸೊತ್ತಾಗಿ ಆ ರೆಸಿಪಿನ ಶೇರ್ ಮಾಡ್ತೀನಿ. ನಿಮಗೆ ತುಂಬ ಅರ್ಜೆಂಟ್ ಇತ್ತು ಅಂದರೆ ನನ್ನ ಹಳೆಯ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ನಾನು ಮುಂಚೆ ತುಂಬ ಪ್ರಾಪರಾಗಿರೋ ವಿಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೆ. ಇವಾಗ ನನಗೆ ಟೈಮ್ ಇಲ್ಲದೆ ಇರೋದಕ್ಕೆ ಮತ್ತು ಯಾಕೋ ಗೊತ್ತಿಲ್ಲ, ಇವಾಗ ಅಷ್ಟೆಲ್ಲ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ. ಹಾಗಾಗಿ ನಾನು ಯಾವುದೇ ರೆಸಿಪಿಗಳನ್ನ ಶೇರ್ ಮಾಡೋದಿಲ್ಲ. ಜಸ್ಟ್ ಹಾಗೆ ನಾನು ಏನು ಮಾಡ್ತಿರ್ತೀನೋ ಅದನ್ನು ತೋರಿಸ್ತೀನಿ. ನನ್ನ ಡೈಲಿ ರುಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು. ನಾನು ಜನ ಜಾಸ್ತಿ ಇದ್ದಾರಲ್ವ, ಹಾಗಾಗಿ ಒಂಚೂರು ಕಾಯಿನೂ ಕೂಡ ಹಾಕಿದ್ದೀನಿ ಸಾಂಬಾರು ರುಬ್ಬೋದಕ್ಕೆ. ಹಾಗೆ ಇದು ಕಾಯಿ ಚಟ್ನಿ ಕೂಡ ಆಯಿತು. ನಾನು ಆ ಸಾಂಬಾರನ್ನು ಕುಲ್ಗೆಡ್ಸೋದು ಅಂತಾರೆ ಗೊತ್ತಾ, ಆ ಥರ ಮಾಡಿಟ್ಟಿದ್ದೀನಿ. ನನಗೇನೇನು ಬೇಕೋ ಅದೆಲ್ಲದನ್ನು ಹಾಕ್ತೀನಿ. ಹಾಗೆಯೇ ನಮ್ಮ ಮನೆಯವ್ರು ಕೂಡ ಬಂದರು. 3 ಜನ ಬಂದಿದ್ದರು ಕೆಲಸದವರು. ಆಮೇಲೆ ಮತ್ತೆ ಮುಂಚೆ ಅಡುಗೆ ಆರ್ಸೋಕ್ಕೆ ಬರ್ತಿದ್ರಲ್ಲ, ಅವರು ಕೂಡ ಬರ್ತೀವಿ ಅಂತ ಹೇಳಿದ್ರಂತೆ. ನಿನ್ನೆ ರಾತ್ರಿ ಅವರು ಫೋನ್ ಮಾಡಿದ್ದಾರೆ. 10:30-11 ಗಂಟೆಗೆ ಮಾಡಿದ್ದಾರೆ ಅನಿಸುತ್ತೆ. ನಮ್ಗೆ ಯಾರಿಗೂ ಎಚ್ಚರನೇ ಇಲ್ಲ. ಅದು ಮೊಬೈಲ್ ಏನು ಸೈಲೆಂಟ್ ಆಗಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವರು ಮತ್ತೆ ಬರ್ತೀನಿ ಅಂದ್ರಲ್ವ, ಮತ್ತೆ ನಮ್ಮ ಮನೆಯವರು ಹೋದರು ಕರ್ಕೊಂಬರೋದಕ್ಕೆ ಅಂತ. ಅವರು 3 ಜನ, ಇವರು 3 ಜನ, 6 ಜನ. ಚಿನ್ನಿ ಮತ್ತು ಮನೇಲಿ ನಾನು ಒಬ್ಬಳೇ ಎಂತ ಮಾಡಲಿ ಅಂತೇಳಿ ಅವಳು ನಾನು ಬರ್ತೀನಿ ಅಂದು. ಹಾಗೆ ನಮ್ಮ ಮನೆಯವರು ಅವಳನ್ನು ಕರ್ಕೊಂಡು ಹೋದರು. ಹಾಗೆ ಅವರಿಗೇನು ತಿಂಡಿ ಕೊಡೋದಿರೋದಿಲ್ಲ. ಇವರಿಗೆ ನಮ್ಮ ಊರಿನ ಕೆಲಸದವ್ರು ಮಾತ್ರ ಬೇಗ ಬರ್ತಾರಲ್ವ, ಅವ್ರಿಗೆ 3 ಜನರಿಗೆ ಮಾತ್ರ ತಿಂಡಿ. ನಾನು ಟೊಮೆಟೊ ಹಾಗೆ ಈರುಳ್ಳಿ, ಸ್ವಲ್ಪ ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಎಲ್ಲ ಹಾಕಿನೇ ಮಿಕ್ಸಿ ಮಾಡ್ತೀನಿ. ಆನಂತರ ಒಗ್ಗರಣೆ ಮಾಡಿ ಅದನ್ನು ನಾನು ಬೇಯಿಸ್ಬಿಟ್ಟು ಆನಂತರ ನೀರು ಹಾಕಿ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಇಡ್ಲಿ ನಂಗೆ ಅದೇ ಅನಿಸಿತ್ತು, ಯಾಕೋ ಇವತ್ತು ಇಡ್ಲಿ ಎಡವಟ್ಟಾಗುತ್ತೆ ಅಂತ. ನೋಡಿ ಈ ಥರ ಆಗಿದೆ. ಆದರೆ ತಿನ್ನೋದಕ್ಕೆ ಯಾವುದೇ ರೀತಿ ಆಗಿರಲಿಲ್ಲ. ಮಧ್ಯ ಮಾತ್ರ ಈ ಥರ ಹೋಲ್ ಥರ ಆಗಿತ್ತು. ಅದು ಯಾಕೆ ಹಂಗಾಗಿತ್ತು ನನಗೂ ಗೊತ್ತಾಗಲಿಲ್ಲ. ನಮ್ಮನೆಯವ್ರು ಹಾಲು ಕೂಡ ತಂದಿದ್ದಾರೆ, ಅದನ್ನು ಕೂಡ ನಾನೇನು ಕಾಯಕ್ಕಿಟ್ಟಿಲ್ಲ. ನನ್ನ ಅಡುಗೆ ಇವತ್ತು ಲೇಟ್ ಆಯಿತು. ಯಾಕಂದರೆ ನಮ್ಮನೆಯವರು ಫೋನ್ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ಮೇಲೆ ಆದರೂ ನಾವು ಒಂದ್ಸಲ ಇಡ್ಲಿನ ಬೇಗ ಇಟ್ಟೆ ನಮ್ಮನೆಯವ್ರು ಹೇಳೋಕ್ಕಿಂತ ಮುಂಚೆನೇ. ಆದರೆ ಸಾಂಬಾರಿಗೆ ಗೊತ್ತಲ್ವ, ಇದೆಲ್ಲ ಜಾಸ್ತಿ ಮಾಡಿದ್ರೆ ಮತ್ತೆ ತಿನ್ನೋರು ಯಾರೋ. ಹಾಗಾಗಿ ಮತ್ತು ಮಧ್ಯಾಹ್ನ ಬೇರೆ ಸಾಂಬಾರು ಬೇರೆ ಮಾಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿಬಿಟ್ಟು ಖಾರನೆಲ್ಲ ಅದರಲ್ಲಿ ಬೇಯಿಸ್ಕೊಂಡು ಆನಂತರ ಉಪ್ಪು, ಸ್ವಲ್ಪ ಹುಣಸೆ ರಸ ಹಾಕಿದೆ. ಅದು ಅಷ್ಟು ಹುಳಿ ಇರಲಿಲ್ಲ ಟೊಮೆಟೊ. ನೀವು ನೋಡಿ ಹಾಕಿ, ಆವಾಗ ಚೆನ್ನಾಗಾಗುತ್ತೆ. ಈ ಸಾಂಬಾರು ಮಾತ್ರ ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತೇನೋ ತರಕಾರಿ ಹಾಕಿಲ್ವಲ್ಲ, ಅದಕ್ಕೆ ನಾನೇನು ಮಾಡೋಣ ಅಂದ್ಕೊಂಡೆ, ಈರುಳ್ಳಿ ಹಾಕೋಣ ಅಂದ್ಕೊಂಡೆ. ಈರುಳ್ಳಿನ ನೀವು ತರಕಾರಿ ಏನೋ ಹಾಕದೇ ಇದ್ದರೆ ಉದ್ದುದ್ದ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಸಾಗರದಲ್ಲಿ ಮೈಸೂರು ಕೆಫೆ ಇದೆ ಗೊತ್ತಾ, ಆ ಹೋಟೆಲಲ್ಲಿ ಸಾಂಬಾರು ಇದೇ ಥರ ಕೊಡ್ತಾರೆ. ನನಗೆ ಈ ಸಾಂಬಾರು ಮಾಡಿದಾಗೆಲ್ಲ ಸಾಗರದ ಮೈಸೂರು ಕೆಫೆ ನೆನಪಾಗುತ್ತೆ ನನಗೆ. ಅವ್ರ ಸಾಂಬಾರು ಹಾಗೆ ಇದೆ, ಇಷ್ಟೇ ತೆಳು ಇರುತ್ತೆ.
ಅಲ್ಲೊಂದು ಈರುಳ್ಳಿ ಸಿಕ್ತಿರುತ್ತೆ. ನೀವು ಬೇಕಿದ್ರೆ ಈರುಳ್ಳಿ, ಟೊಮೆಟೊ ಅಥವಾ ತರಕಾರಿ ಏನೋ ಹಾಕಬೇಡಿ. ಹಾಕಿದ್ರೆ ಸೊಪ್ಪು ಒಂಚೂರು ಹಾಕಿದ್ರೆ ಚೆನ್ನಾಗಾಗುತ್ತೆ ಅಷ್ಟೇ. As the chemicals that take us higher. The night's young and it's just begun. As she puts her hand in mine, we wanna chase the night, wanna dance to the light. Pull stars from the sky just too hard. Never sleep, never stop. Every shot from the top. We're gonna be two hearts running wild. ಆಲೂಗಡ್ಡೆ ಬೀಜಕ್ಕೆ ಸಾಂಬಾರು ಮಾಡಲಾ? ಸಾಕಾಗಲ್ಲ. Now the morning is the afternoon. We lay awake in bed. The laughs so loud as the hours pass. We're gonna do it all. ನಮ್ಮ ಮನೆಯವರು ನಿನ್ನೆ ತರಕಾರಿ ತಂದ್ರಿ ಅಂದರೆ ಇವತ್ತು ಬೆಳಗ್ಗೆ ತಂದಿದ್ದಾರೆ. ಕೆಲಸದವರು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ, 10 ಗಂಟೆ ಆಗುತ್ತೆ. ಹಾಗಾಗಿ ಈಗ ನಾವು ತಿಂಡಿ ತಿನ್ಕೊಬಿಡೋಣ ಅಂತ ನಾವು ತಿಂಡಿ ತಿಂತಾ ಇದ್ದೀವಿ. ಇಡ್ಲಿ ಕೂಡ ಒಂದು ಸೆಟ್ ಬೇಯಿಸಿ ಇಟ್ಟಿದ್ದೀನಿ, ಅದನ್ನು ಇನ್ನೂ ತೆಗೆದಿಲ್ಲ, ತುಂಬ ಬಿಸಿ ಇತ್ತು. ಇವತ್ತು ಇಡ್ಲಿ ಏನಂದರೆ ದಿನ ಇಡ್ಲಿ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರೋದು, ಆದರೆ ಇವತ್ತು ಬಿಸಿ ಬಿಸಿ ಇಡ್ಲಿ ಮೆತ್ತಗಿತ್ತು. ಸ್ವಲ್ಪ ತಣ್ಣಗಾದ ನಂತರ ಕರೆಕ್ಟಾಗಿ ಉದುರಾಗಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವತ್ತೆಲ್ಲ ತಣ್ಣಗಿರೋ ಇಡ್ಲಿನ ತಿಂತಾ ಇದ್ದೀವಿ. ನಾವು ಯಾವಾಗಲೂ ತಣ್ಣಗಿರೋ ಇಡ್ಲಿ ತಿನ್ನೋದಿಲ್ಲ, ಯಾವಾಗಲೂ ಬಿಸಿ ಬಿಸಿ ತಿನ್ನೋದು ಜಾಸ್ತಿ. ಆದರೆ ಇವತ್ತು ಸ್ವಲ್ಪ ಉಲ್ಟಾ ಆಯಿತು. ಬೀನ್ಸು ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆದರೆ ಅಷ್ಟೇ ಹಾಕಿದ್ರೆ ಸಾಂಬಾರು ಸಾಕಾಗಲ್ಲ. ಹಾಗಾಗಿ ನಾನು ಬೀನ್ಸು ಮತ್ತು ಆಲೂಗಡ್ಡೆ ಹಾಕೋಣ ಅಂದ್ಕೊಂಡೆ. ಆಮೇಲೆ ಫ್ರಿಜ್ಜಲ್ಲಿ ಮೂಲಂಗಿ ಇತ್ತು, ಹಾಗಾಗಿ ಬೀನ್ಸು ಮತ್ತು ಮೂಲಂಗಿ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೀನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ರಿಂಗ್ ಬೀನ್ಸು ಫ್ರೆಶ್ ಆಗಿದ್ದರೆ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಲಾವ್ ಒಂದೇ ಅಲ್ಲ, ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ಪಲ್ಯ ಆ ಥರ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ಯಾವುದೇ ತರಕಾರಿ ಆಗಲಿ ಫ್ರೆಶ್ ಆಗಿದ್ದಾಗ ಅದು ತಿನ್ನೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮೂಲಂಗಿ ಕೂಡ ಚೆನ್ನಾಗಿತ್ತು, ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ. ಆದರೆ ಇದೆರಡು ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆಲೂಗಡ್ಡೆ ಬೀನ್ಸ್ ಹಾಕಿದ್ರೆ ಮಾತ್ರ ಸಾಂಬಾರು ಚೆನ್ನಾಗಿರುತ್ತೆ. ಮುಂಚೆ ನಾನು ಅದೇ ಅಂದ್ಕೊಂಡೆ, ನಮ್ಮ ಮನೆಯವ್ರನ್ನೂ ಕೇಳಿದೆ ಕೂಡ. ಆಮೇಲೆ ಫ್ರಿಜ್ ತೆಗೆದಾಗ ನಂಗೆ ಗೊತ್ತಾಯಿತು, ಓ ಮೂಲಂಗಿನೂ ಇದೆ ಅಂತೇಳಿ. ಹಾಗಾಗಿ ಮೂಲಂಗಿ ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಬೇಳೆ ಒಂದೆರಡು ಸಲ ಚೆನ್ನಾಗಿ ತೊಳೆದು ಈಗ ಹೆಚ್ಚಿರೋ ತರಕಾರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಒಂದೆರಡು ಈರುಳ್ಳಿ ಕೂಡ ಹೆಚ್ಚಿ ಹಾಕ್ಬೋದು, ನಾನು ಇವತ್ತು ಹಾಕಿಲ್ಲ. ಹಾಗೆಯೇ ಇವತ್ತು ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿ ಕೊಡೋಣ ಅಂತ ಹೇಳಿ ಪಾಯಸ ಮಾಡ್ತಾಯಿದ್ದೀನಿ. ಪಾಯಸ ಮಾಡೋದಕ್ಕೆ ನಾನೇನು ಅಂದ್ಕೊಂಡೆ, ಇದು ಶಾವಿಗೆ ಇದೆ ಅಂದ್ಕೊಂಡೆ, ಆದರೆ ಶಾವಿಗೆ ಇರಲಿಲ್ಲ. ಅಂದರೆ ಶಾವಿಗೆ ಇತ್ತು, ಹುರಿದಿರೋ ಶಾವಿಗೆ ಇರಲಿಲ್ಲ. ಹಾಗಾಗಿ ಈಗ ಈ ಕಡೆ ಶಾವಿಗೆ ಕೂಡ ಹುರಿತಾ ಇದ್ದೀನಿ. ಹಾಗೆಯೇ ಈ ಕಡೆ ಸಾಂಬಾರಿಗೆ ಕೂಡ ಹುರ್ಕೊತಾ ಇದ್ದೀನಿ. ನಮ್ಮ ಊರಿನ ಕೆಲಸದವ್ರು 3 ಜನ, ಅವರು 3 ಜನ, ಒಟ್ಟು 6 ಜನರಿಗೆ ಈಗ ಮತ್ತೆ ನಾನು ಅಡುಗೆ ಮಾಡಬೇಕು. ಚಿನ್ನಿಗೆ ಬಂದಾಗಿಂದ ಪಾತ್ರೆ ತೊಳಿ ನೆಲ ಒರೆಸು ಇದೇ ಆಗಿದೆ. ಇವತ್ತಂತೂ ಫುಲ್ ಡೇ ಬ್ಯುಸಿ ಆಗಿಬಿಟ್ಟೆ ನಾನಂತೂ. ಸಾಕಾದಂಗೆ ಆಯ್ತು. ಈಗ ಉಸಿರಾಡ್ತಾ ಇದ್ದೀನಿ ಶಿಸ್ತಾಗಿ, ಉಸಿರು ಕಟ್ಟದಂಗೆ ಆಗಿತ್ತು ಇವತ್ತು ಬೆಳಗ್ಗೆಯಿಂದ ಕೆಲಸ. ನಮ್ಮ ಮನೆಯವರು ಮನೆ ಹತ್ರನೇ ಒಂಚೂರು ಅಡಿಕೆ ಅದು ಮೇಲ್ಗಡೆ ಸಿಪ್ಪೆನೇ ಇರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಮಿಷನ್ ಸಿಗುತ್ತೆ. ಅದನ್ನು ತಗೊಂಡು ಇಲ್ಲೇ ಮನೆ ಹತ್ರ ಬಂದು ಅದನ್ನು ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ. ಇವತ್ತು ಆರಿಸಿ ಮುಗಿಯುತ್ತೆ ಅನಿಸುತ್ತೆ. ಅವರು ಬಂದಿದ್ದಾರಲ್ಲ, ಅವರು ಬಂದರೆ ಅಡಿಕೆ ಆರಿಸೋರು, ಅವರು ಪಟ್ 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 ಅಂತ ಅಡಿಕೆ ಆರಿಸ್ತಾರೆ. ನಮ್ಮವ್ರಂಗೆ ನಿಧಾನ ಅಲ್ಲ ಅವರು, ಅಂದರೆ ನಮ್ಮವ್ರು ನಿಧಾನ ಆರಿಸಿದ್ರು ಕ್ಲೀನಾಗಿ ಆರಿಸ್ತಾರೆ. ಅವರು ಒಟ್ಟು ಆರಿಸ್ತಾರೆ ಅಷ್ಟೇ, ಒಂದು ಶಾಸ್ತ್ರ ಮಾಡಿ ಹೋಗ್ತಾರೆ ಅಷ್ಟೇ. ಹಾಗಾಗಿ ಇವತ್ತು ಅಡಿಕೆ ಮುಗಿಯುತ್ತಲ್ಲ, ಅದನ್ನು ಅತ್ಲಾಗ ಮಾಡಿಕೊಟ್ಬಿಡ್ತೀನಿ. ಮತ್ತಿಲ್ಲ ಅಂದರೆ ಇನ್ನೊಂದು ದಿನ ನೀನು ಆರಿಸ್ಬೇಕಾಗುತ್ತೆ ಅಂದರು. ನನಗಂತೂ ಈ ವರ್ಷ ನಿಜ ಹೇಳ್ತೀನಿ, ಇವತ್ತು ನಾನು ಅಡಿಕೆ ಆರ್ಸಕ್ಕೆ ಕೂರೋಣ ಅಂತ ಅಂದ್ಕೊಂಡವಳು. ಇವಳು ಅದೇ ಕೇಳ್ತದೆ, ಅವ್ರು ಬಂದಮೇಲೆ ಅಡಿಕೆ ಆರ್ಸಕ್ಕೆ ಕೂರ್ತೀಯಾ ಅಂತ ಒಂದು 5 ನಿಮಿಷ ಉಸಿರಾಡಕ್ಕೆ ಪುಸ್ತಕತ್ತಿಲ್ಲ ನನಗೆ ಇವತ್ತು. ಹಂಗಾಗಿದೆ. ಈಗ ವಿಡಿಯೋ ಪಬ್ಲಿಷ್ ಮಾಡಿ 10:45 ಆಯ್ತು. ಈಗ ಒಳಗೆ ಬಂದೆ. ಅವರು ಏನಾದರೂ ಸ್ವೀಟ್ ಮಾಡಿ ಅಂತ ಇದ್ರು, ನಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಪಾಯಸ ಮಾಡೋಣ ಅಂತ ಪಾಯಸ ಮಾಡ್ತಾ ಇದ್ದೀನಿ. ನಾನು ಶಾವಿಗೆ ಯಾವಾಗಲೂ ಹುರಿದು ಇಟ್ಕೊತಿದ್ದೆ. ಶ್ರೇಯು ಇದ್ದಾಗ ಅವನಿಗೆ ಶಾವಿಗೆ ಉಪ್ಪಿಟ್ಟು ಇಷ್ಟ ಆಗ್ತಿತ್ತು. ಶಾವಿಗೆ ಉಪ್ಪಿಟ್ಟು ಕೆಚಪ್ಪು ಹಾಕೊಂಡು ಕಚಪಚ ಕಲ್ಸ್ಕೊಂಡು ತಿಂತಾಯಿತ್ತು.
ಅದು ಇದೆ ಅಂದ್ಕೊಂಡಿದ್ದೀನಿ, ಒಂದಿಷ್ಟು ಮಾತ್ರ ಇದೆ. ನಾನು ಶ್ರಾವಣ ಮಾಸದಲ್ಲಿ ಪಾಯಸ ಮಾಡಿದ್ರೆ ಮುಗೀತು, ತುಂಬ ಕಮ್ಮಿ. ಅದಕ್ಕೆ ನಾನು ಅದಕ್ಕೊಂದು ಶಾವಿಗೆ ಮತ್ತು ಒಂಚೂರು ಏನದು ಸಾಬುದಾನ ನೆನೆಸಿ ಇಟ್ಟಿದ್ದೀನಿ, ಅದನ್ನು ಹಾಕಿ ಸ್ವಲ್ಪ ಪಾಯಸ ಮಾಡ್ತೀನಿ. ಅದೇ ಈಗ ಸಾರಿಗೂ ಅಷ್ಟೇ, ಫಸ್ಟು ಕಟ್ಟೆ ಒಂದು ಒರೆಸ್ಕೊಂಡ್ರೆ ಇವಳು ಕೆಳಗಡೆ ಎಲ್ಲ ಒರೆಸಿ ಕೊಡ್ತಾಳೆ. ಕಟ್ಟೆ ಒಂದು ಒರೆಸ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇದೆಯಲ್ಲ, ಪಾತ್ರೆ ಅಂತೂ ಒಂದು ರಾಶಿ ಅಲ್ಲ ಇದೆ, ತೆಗ್ದಿಡೋ ಭಾಳ ಇದಾವಂತೆ. ಪಾತ್ರೆ ತೊಳೆದಾಯ್ತಪ್ಪ, 2 ಸಲ ಪಾತ್ರೆ ತೊಳೆದ್ಲು ಅವಳು. ಬಂದಾಗಿತ್ತ ಯಾಕೆ ಯಾವುದು ಪಾತ್ರೆ ತೆಗ್ದಿಡೋದ? ನಿಮ್ಮ ಡ್ಯಾಡಿ ತೆಗೆದ್ರು, ಅದಾಯಿತು ಅಷ್ಟೇ. ಈಗ ಸಾರು ಒಂದು ಮಾಡಿ, ಪಾಯಸ ಒಂದು ಮಾಡಿ, ಅನ್ನ ಒಂದು ಮಾಡ್ತೀನಿ. ಎಷ್ಟು ಜನ ಆಗ್ತಾರ ಗೊತ್ತಿಲ್ಲ ಈಗ ಅಲ್ಲ, ಅವ್ರು 10 ಜನ ಆಗ್ತಾರೆ ಊಟಕ್ಕೆ. ಅದೇ ಹಾಗೆ ಮಾಡ್ತೀನಿ. ಈಗ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ. ಫಸ್ಟ್ ಸಾರಿ ಹುರಿದಿಟ್ಟಿದ್ದೀನಿ, ಕರೆಂಟ್ ಎಲ್ಲರೂ ಹೋದಾತು. ಫಸ್ಟ್ ರುಬ್ಕೊಂಡು ಕೆಲಸ ಅದೇ ಹಾಗೆ ಮಾಡ್ತೀನಿ. ಈಗ ಮಾಡಲ್ಲ, ಅದೇ ಮಾಡ್ತೀನಿ. ಸಾಂಬಾರು ಉಳಿದಿದೆ, ಇಡ್ಲಿನೂ ಉಳಿದಿದೆ, ಸಂಜೆ ಅದು ತಿಂಡಿ ಕೆಲಸ ಮುಗೀತು. ನಾನು ಹಸಿ ಹಪ್ಪಳ ನೆನ್ಸ್ಕೊಂಡಿದ್ದೀನಿ. ಚಿನ್ನಿ ನಂಗೆ ಹಸಿ ಹಪ್ಪಳ ಮಾಡಿಕೊಡೆ ಮಧ್ಯಾಹ್ನ. ನನಗೆ ಯಾಕೋ ಅನ್ನ ಸಾರು ಬೇಡ, ನಾನು ಬರೀ ಹಪ್ಪಳ ಹಪ್ಪಳ ಅದು ಹುಷಾರಿಲ್ದಾಗ ಏನಾದರೂ ತಿನ್ಬೇಕು ಅನ್ಸುತ್ತೆ. ಹಾಗಾಗಿ ಹಪ್ಪಳಕ್ಕೆ ನೆನ್ಸ್ಕೊಂಡಿದ್ದೀನಿ. ಅವತ್ತು ಬಂದಾಗ ಚಿನ್ನಿ ಒಂದಿನ ಹಪ್ಪಳ ಹೊಯ್ಕೊಂಡಿದ್ದೀನಿ. ನಾವು ಅದ್ರ ವೀಡಿಯೋ ಮಾಡಿದ್ದೀನಿ, ಅದರ ವಿಡಿಯೋ ಯಾವ್ದ್ರ ಜೊತೆಗೂ ಹಾಕೇ ಇಲ್ಲ, ನನಗೆ ಮರ್ತೋಗಿದೆ ವಿಡಿಯೋ ಹಾಕಬೇಕು ಅನ್ನೋದು. ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಹಪ್ಪಳ ಹೊಯ್ಸ್ಕೊಳ್ತೀನಿ. ಸ್ವಲ್ಪ ಅಕ್ಕಿ ಇತ್ತು, ಎಷ್ಟಿತ್ತು ಅಷ್ಟನ್ನೇ ನೆನೆಸಿಟ್ಟಿದ್ದೆ. ಅದೇನಾದ್ರು ನನಗೆ ಅನ್ನ ಸಾರು ಸೇರಲ್ಲ, ಹಂಗಾಗಿ ಈ ಥರದ್ದು ಏನಾದ್ರು ಆದರೆ ಒಂಚೂರು ಸೇರುತ್ತೆ. ಅದಕ್ಕೇ ಹಪ್ಪಳ ಹೊಯ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೆಲಸ ಎಷ್ಟೊತ್ತಿಗೆ ಮುಗಿತೆ ನೋಡಿಕೊಂಡು ಅದೆಲ್ಲ ಆಗುತ್ತೆ. ಹಾಲು ಹೆಪ್ಪಾಕಿ ತರಿಸಿದ್ದೆಲ್ಲ ತಣ್ಣಗಾಗ್ಬಿಟ್ಟಿತ್ತು. ಈಗ ಮತ್ತೆ ಬಿಸಿ ಮಾಡಿ ಮತ್ತೆ ಹಿಂಗೆ ಮಾತಾಡ್ತಾ ಮತ್ತೆ ತಣ್ಣಗೆ ಮಾಡಿ ಮತ್ತೆ ಇನ್ನೊಂದ್ಸಲ ಬಿಸಿ ಮಾಡ್ತೀನಿ. ನಮ್ಮನೆಯವರು ತಿಂಡಿ ತಿಂದು ಮತ್ತೆ ಊರಿಗೆ ಹೋದ್ರು. ಅದು ಮಿಷನ್ ತೊಗೊಂಡು ಹಾಗೆ ಕೆಲಸದವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದರು. ನಾನು 6 ಜನ ಊಟಕ್ಕೆ ಅಂದ್ಕೊಂಡಿದ್ದೆ, ಆಮೇಲೆ 7, 8, 9 ಜನನೋ ಏನೋ ಆದರೂ ಊಟಕ್ಕೆ. ಅದು ಮಿಷನ್ ಬಂದ್ರಲ್ವ, ಅದಕ್ಕೆ ಅಡಿಕೆ ಹಾಕಿದ್ರು. ನಾನು ಅದರದ್ದೇನೋ ವೀಡಿಯೋ ಮಾಡಲಿಲ್ಲ. ಅವ್ರಿಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಅದೊಂಥರ ಅವರಿಗೆ ಯಾಕೋ ಬೇಡ ಅಂತ ಅನ್ನಿಸ್ತಂತೆ. ಹಾಗಾಗಿ ಅವರು ಮಿಷನ್ನಿಗೆ ಹಾಕಲಿಲ್ಲ ಅಡಿಕೆನ. ಮತ್ತೆ ಸುಮ್ಮನೆ ಹಾಗೆ ವಾಪಸ್ ಒಯ್ದರು. ಒಂದು ಸ್ವಲ್ಪ ಹೊತ್ತು ಹಾಕಿ ನೋಡಿದ್ರು, ಮತ್ತು ಇರೋ ಅಡಿಕೆನೂ ರೇಟ್ ಎಲ್ಲರೂ ಕಳ್ಕೊಂಬಿಟ್ರೆ ಅಂತ ಹೇಳಿ ಬೇಡ ಅಂತ ಹೇಳಿ ಹಾಕಲಿಲ್ಲ. ನಂಗೆ ಯಾಕೋ ಗೊತ್ತಿಲ್ಲ, ಅಡಿಕೆ ಕೊಯ್ಲು ಈ ಸಲ ತುಂಬ ದಿನ ನಡೀತು ಅನ್ನಿಸ್ತು. ನಿಮಗೂ ಯಾರಿಗಾದರೂ ಹಾಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆಲ್ಲ ನಮ್ಮ ಅಡಿಕೆ ಕೊಯ್ಲು ವಿಷಯ ಕೇಳಿ ಬೇಜಾರಾಯ್ತು ಏನೋ. ಎಲ್ಲರ ಗಂಡಂದರು ಆಫೀಸು ಅಲ್ಲಿ ಇಲ್ಲಿ ಹೋಗ್ತಾರೆ. ನಮ್ಮ ಮನೆಯವ್ರು ಗೊತ್ತಲ್ವಾ, ತೋಟಕ್ಕೆ ಹೋಗ್ತಾರೆ. ಹಾಗಾಗಿ ನಮ್ದು ಅದೇನು ಕೆಲಸ ನಡೆಯುತ್ತಾ ಅದೇನೇ ಆಗಬೇಕಾಗುತ್ತೆ. ನಾನು ನಮ್ಮ ಮನೆಯವ್ರು ಬರೋ ಟೈಮು ಇನ್ನೇನು ಅಂತ ಹೇಳಿ ಮಜ್ಜಿಗೆ ಕಡ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವರು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಕೆರೆ ಇದೆ, ಅಲ್ಲಿ ಅಂದ್ಕೊಂಡಿದ್ರಂತೆ ಹೋದ ತಕ್ಷಣ ಒಂದಷ್ಟು ಮಜ್ಜಿಗೆ ಮಾಡಿಸ್ಕೊಂಡು ಕುಡಿಬೇಕು ಅಂತ. ಅದೇನೋ ಗೊತ್ತಿಲ್ಲ, ನಮ್ಮಿಬ್ರದ್ದು ಯಾವಾಗಲೂ ಆ ಥಿಂಕಿಂಗ್ ಮ್ಯಾಚ್ ಆಗ್ತಿರುತ್ತೆ. ನಾನು ನಮ್ಮ ಮನೆಯವರು ಸ್ವಲ್ಪ ಒಂದೇ ಥರ ಯೋಚನೆ ಮಾಡ್ತೀವಿ. ತುಂಬ ಸಲ ಅದನ್ನು ನಾವು ಫೀಲ್ ಕೂಡ ಮಾಡಿದ್ದೀವಿ. ಎಷ್ಟೊಂದು ಸಲ ನನಗೇನೋ ಬೇಕು ಅನಿಸುತ್ತೆ, ಅವ್ರು ಅದನ್ನು ತಂದಿರ್ತಾರೆ. ಇಲ್ಲ ಅವರಿಗೇನೋ ಬೇಕು ಅನಿಸಿರುತ್ತೆ, ನಾನು ಅದನ್ನು ಮಾಡಿರ್ತೀನಿ. ಏನೋ ಗೊತ್ತಿಲ್ಲ, ನಿಮಗೂ ಹಾಗೆ ಯಾರಾದರೂ ಅದೇ ಥರ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವ್ರಿಗೆ ಬಂದು ಮಜ್ಜಿಗೆ ನೋಡಿದ ತಕ್ಷಣ ಖುಷಿಯಾಗೋಯ್ತು. ಅದು ಬಿಸಿಲಿಂದ ಬಂದಾಗ ಗೊತ್ತಲ್ವಾ, ಮಜ್ಜಿಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಇನ್ನು ಬೇಸಿಗೆ ಕಾಲದಲ್ಲಿ ನಾನು ಯಾವಾಗಲೂ ಜಾಸ್ತಿ ಮಜ್ಜಿಗೆನೂ ಮಾಡಿಟ್ಟಿರ್ತೀನಿ, ಅವ್ರಿಗೆ ಕೊಟ್ಟು ಕೂಡ ಕಳಿಸ್ತೀನಿ. ಚಿನ್ನಿಗೆ ಜೋಳ ಬೇಯಿಸಿ ಇಟ್ಟಿದ್ದೆ, ಜೋಳ ತಂದಿದ್ರು. ಹಾಗೆಯೇ ಇದು ಸಾಬುದಾನ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಚಿನ್ನಿ ನಾನು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಪಾಪ ಹಪ್ಪಳ ಹೊಯ್ದಿಟ್ಟಿದ್ಲು. ನಿಜವಾಗ್ಲೂ ನನಗೆ ಹಪ್ಪಳ ಅಂದರೆ ಜೀವ. ನಂಗೆ ಹುಷಾರಿಲ್ದಾಗೆಲ್ಲ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅದು ಒಂದೇ ನನಗೆ ತುಂಬ ಇಷ್ಟ ಆಗೋದು. ಅದು ಅಕ್ಕಿ ಕೂಡ ಖಾಲಿಯಾಗಿದೆ, ಅಂದರೆ ಹಪ್ಪಳಕ್ಕೆ ಅಂತಲೇ ಬೇರೆ ಅಕ್ಕಿ ಸಿಗುತ್ತೆ, ಪಾಲಿಶ್ ಇಲ್ಲದೆ ಇರೋದು ಹೊಸ ಅಕ್ಕಿ. ಅದು ಖಾಲಿಯಾಗಿತ್ತು. ಅದು ಎಷ್ಟಿತ್ತು ಅಷ್ಟನ್ನೇ ನೆನೆಸಿದೆ. ಒಂದು 2 ದಿನ ನಾನು ನನ್ನ ಮಗಳು ಹೊಟ್ಟೆ ತುಂಬ ತಿಂದ್ವಿ. ಹಾಗೆ ಈ ಕಡೆ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಹಾಲು ಹಾಕಿ ಪಾಯಸ ಗೊತ್ತಲ್ವ ಮಾಡೋದು. ಆದರೆ ನಾನು ಯಾವಾಗಲೂ ಗೋಡಂಬಿ ದ್ರಾಕ್ಷಿ ಹಾಕಲ್ಲ, ಆದರೆ ಇವತ್ತು ನಾನು ಹಾಕಿದ್ದೀನಿ. ಹಾಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ. ಈಗ ಅವರಿಗೆ ಊಟಕ್ಕೆ ಬಡಿಸ್ಬೇಕು. ನಮ್ಮ ಸಿಂಬಾ ತುಂಬ ರಗಳೆ ಮಾಡ್ತಾಯಿದ್ದ, ಹಾಗಾಗಿ ಅವನಿಗೆ ಫಸ್ಟ್ ಊಟ ಹಾಕಿದ್ರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಈಗ ಎಡಿಟಿಂಗ್ ಮಾಡಬೇಕಿದ್ರು ಬಾಯಲ್ಲಿ ನೀರು ಬರ್ತಾಯಿದೆ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.